ಆಶಾ ಭೋಸ್ಲೆ ಅವರು ಯಾರಿಗೆ ತಾನೇ ತಿಳಿದಿಲ್ಲ. ಆದ್ರೆ ಡಾಕ್ಟರ್ ರಾಜ್‌ಕುಮಾರ್ ಅವರು ಮರಣ ಹೊಂದಿದ ದಿನವೇ ಆಶಾ ಭೋಸ್ಲೆ ಅವರು ತಮ್ಮ ವೃತ್ತಿ ಜೀವನಕ್ಕೆ ಪೂರ್ಣ ವಿರಾಮವನ್ನ ಕೊಟ್ಟಿರ್ತಾರೆ. ಆದ್ರೂ ಸಹ ನಮ್ಮ ಆಶಾ ಭೋಸ್ಲೆ ಅವರ ಒಂದು ವೃತ್ತಿ ಜೀವನ ತುಂಬಾನೇ ಕಷ್ಟಕರವಾದ ಜೀವನವಾಗಿತ್ತು. ಯಾಕಂದ್ರೆ ಅವರ ಸಹೋದರಿ ಲತಾ ಮಂಗೇಶ್ಕರ್ ಅವ್ರನ್ನೇ ಎಲ್ಲಾ ಒಂದು ಕಾರ್ಯಕ್ರಮಕ್ಕೆ ಕರೆಯೋದಾಗಿರಬಹುದು ಅಥವಾ ಆ ಒಂದು ಎರಾ ನಲ್ಲಿ ಅವರನ್ನೇ ಜಾಸ್ತಿ ಫೋಕಸ್ ಮಾಡೋದಾಗಿರ್ಬೋದು. ಇದೆಲ್ಲ ಜಾಸ್ತಿನೇ ನಡೀತಾ ಇತ್ತು. ಆದ್ರೂ ಸಹ ಆಶಾ ಭೋಸ್ಲೆ ಅವರು 16ನೇ ವಯಸ್ಸಿಗೆನೆ ತಮ್ಮ PAಯನ್ನ ವಿವಾಹ ಆಗ್ತಾರೆ. ಅದಾದ್ಮೇಲೆ ಅವರಿಗೆ 2 ಮಕ್ಕಳಾಗ್ತವೆ. ಅದರ ಜೊತೆಗೆ ಇನ್ನ ಒಂದು ಮಗುವಿನ ಪ್ರೆಗ್ನೆಂಟ್ ಕೂಡ ಆಗ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಅವ್ರನ್ನ ಮನೆಯಿಂದ ಸಹ ಆಚೆ ಹಾಕ್ತಾರೆ. ಈ ಒಂದು ಸಿಚುಯೇಷನ್ ಅವರು ಹ್ಯಾಂಡಲ್ ಮಾಡ್ಲೇಬೇಕಾಗಿರುತ್ತೆ. ಹಾಗಾಗಿ ಅವರು ಇನ್ನ ಒಂದು ಮದ್ವೆ ಸಹ ಆಗ್ತಾರೆ. ಅದಾದ್ಮೇಲೆ ತಮ್ಮ ವೃತ್ತಿ ಜೀವನದಲ್ಲಿ ಸಹ ಸಾಕಷ್ಟು ಏರಿಳಿತಗಳು ಆಗ್ತಿರತ್ತೆ. ಅದೇ ಒಂದು ಸಂದರ್ಭದಲ್ಲಿ ಅವರು ತಮ್ಮ ವಾಯ್ಸ್ ಮಾಡ್ಯುಲೇಷನ್ ಅನ್ನ ಮಾಡ್ಕೊಂಡು ಧಮ್ಮರೆ ಧಮ್ ಸಾಂಗ್ಸ್‌ನ ಹಾಡಿ ಹಾಗೆ ಅವರ ಒಂದು ವೃತ್ತಿ ಜೀವನದಲ್ಲಿ ತುಂಬಾನೇ ಮುಂದುವರಿಯೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಕಷ್ಟಕರವಾದ ಜೀವನವನ್ನ ಅವರು ಹೆಣಿತಾ ಹೋಗುವಾಗಲೇ ಅವರ ಮಗಳು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಹಾಗೆ ಅವರ ಮಗ ಕ್ಯಾನ್ಸರ್‌ಗೆ ತುತ್ತಾಗ್ತಾರೆ. ಆದ್ರೂ ಸಹ ಆಶಾ ಭೋಸ್ಲೆ ಅವರು ತಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್‌ನ ಎಲ್ಲೂ ಸಹ ಬಿಟ್ಕೊಡ್ದೇನೆ ಅವರ ಲೈಫನ್ನ ಅವರು ಲೀಡ್ ಮಾಡಕ್ಕೆ ಶುರು ಮಾಡ್ತಾರೆ. ಅದರ ಜೊತೆಗೆ ಆಶಾ ಚೈನೀಸ್ ರೆಸ್ಟೋರೆಂಟ್‌ನ ಸ್ಟಾರ್ಟ್ ಮಾಡ್ತಾರೆ. ಇದು ಜಗತ್ತಿನ ಹಲವಾರು ಕಡೆ ಇದೆ. ಕುವೈಟ್, ದುಬೈ, ಮುಂಬೈ ಅನ್ನುವಂತಹ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅವರ ಒಂದು ಖ್ಯಾತಿಯ ರೆಸ್ಟೋರೆಂಟ್ ಇದೆ. ಈ ದಿನ ಅವರ ಆಸ್ತಿ ಸರಿ ಸುಮಾರು 200 ಕೋಟಿಗೂ ಹೆಚ್ಚಿನ ಆಸ್ತಿ ಇದೆ. ಆದ್ರೂ ಸಹ ಆ ಮೇಲ್ಗಡೆ ಇರುವಂತಹ ಭಗವಂತ ಕರೆದ ತಕ್ಷಣ ಅವರು ತಮ್ಮ ಜೀವನದ ಪಯಣಕ್ಕೆ ಪೂರ್ಣ ವಿರಾಮ ಇಟ್ಟು ನಮ್ಮನ್ನ ಅಗಲಿ ಹೊರಟಿದ್ದಾರೆ.